ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಹವ್ಯಕ ಶಿಕ್ಷಕರ ವೇದಿಕೆ ಮತ್ತು ವೈದಿಕ ಸಂಘಟನೆ ಸಹಯೋಗದಲ್ಲಿ ಸಂಸ್ಕಾರೋತ್ಸವ ಡಿಸೆಂಬರ್ 21ರಂದು ನಗರದ ತೋಟಗಾರ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಹವ್ಯಕ ಮಹಾಸಭಾ ನಿರ್ದೇಶಕ ಶಶಾಂಕ್ ಹೆಗಡೆ ಶೀಗೇಹಳ್ಳಿ ಹೇಳಿದರು. ಅವರು ಬುಧವಾರ ನಗರದ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಬೆಳಿಗ್ಗೆ 6:30ರಿಂದ ರಾತ್ರಿ 9ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ ವೈದಿಕರು ಹಾಗೂ ಶಿಕ್ಷಕರಿಂದ ಗಾಯತ್ರಿ ಅನುಷ್ಠಾನ ಹವನ ನಡೆಯಲಿದ್ದು, ಶಿಕ್ಷಕಿಯರಿಂದ ಕುಂಕುಮಾರ್ಚನೆ. ಬೆಳಿಗ್ಗೆ 10ಕ್ಕೆ ಮಹಾಸಭೆಯ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ, ಮಹಾಸಭಾ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. 10:45ಕ್ಕೆ ಸುಧಾ ಶರ್ಮಾ ಸಂಸ್ಕಾರಗಳ ಪ್ರಸ್ತುತತೆ ಸಂಧ್ಯಾ ವಂದನೆ ಕುರಿತು ಡಾಕ್ಟರ್ ರಾಮಕೃಷ್ಣ ಭಟ್ಗೆ ಮಾತನಾಡಲಿದ್ದು, 12:15ಕ್ಕೆ ತುಳಸಿ ಹೆಗಡೆ ಅವಳಿಂದ ಯಕ್ಷರೂಪಕ ಪ್ರಸ್ತುತವಾಗಲಿದೆ. ಬಳಿಕ ಮಾತಿನ ಮಂಟಪ ನಡೆಯಲಿದ್ದು, ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಕುರಿತು ವಿದ್ವಾನ್ ಉಮಾಕಾಂತ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದು, ಶಿಕ್ಷಕಿಯರಿಂದ ಜಾನಪದ ನರ್ತನ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಹವ್ಯಕ ಆಚಾರ ವಿಚಾರ ಕುರಿತು ನೀರ್ಗಾನು ವಿಶ್ವನಾಥ್ ಭಟ್ ಅಧ್ಯಕ್ಷತೆಯಲ್ಲಿ ಗೋಷ್ಠಿ ನಡೆಯಲಿದ್ದು, 3:30ರಿಂದ ಸನಾತನ ಸಂಸ್ಕಾರ ಕುರಿತು ವಾಗ್ಮಿ ಡಾಕ್ಟರ್ ಆರತಿ ಬಿವಿ ಮಾತನಾಡಲಿದ್ದಾರೆ. ಸಂಜೆ 4:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ, ಶ್ರೀಮನ್ ನೆಲೆಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ನೀಡಲಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕನ್ನಡಪ್ರಭದ ಸಂಪಾದಕ ರವಿ ಹೆಗಡೆ, ಮಹಾಸಭೆಯ ಉಪಾಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೇಸರ ಭಾಗವಹಿಸಲಿದ್ದು, ಬಳಿಕ ಬಡಗು ತಿಟ್ಟಿನ ಕಲಾವಿದರಿಂದ ಯಕ್ಷಗಾನ ನಡೆಯಲಿದೆ. ವೇದಮೂರ್ತಿಗಳಾದ ಕಿಬ್ಬಳ್ಳಿ ಗಣಪತಿ ಭಟ್, ಸೂರ್ಯನಾರಾಯಣ ಭಟ್ ನೆಲೆಮಾವು, ನಾರಾಯಣ್ ಭಟ್ ಮೊಟ್ಟೆಗದ್ದೆ, ಮಂಜುನಾಥ್ ಭಟ್ ಕಲ್ಲಾಳ, ರಾಮಕೃಷ್ಣ ಭಟ್ ಕೆಳಗಿನ ಪಾಲು, ತಿಮ್ಮಪ್ಪ ಭಟ್ ಸಾರಂಗ, ಶಿಕ್ಷಕರಾದ ಕೆ.ವಿ. ಭಟ್, ಗೌರಿ ಹೆಗಡೆ ಹುತ್ಗಾರ್, ಸೀತಾ ಭಟ್, ನಾರಾಯಣ್ ಭಟ್ ಯಲ್ಲಾಪುರ, ಮಹಾಲಕ್ಷ್ಮಿ ಹೆಗಡೆ ಉಮ್ಮಚ್ಚಗಿ, ಜನಾರ್ದನ್ ಹೆಗಡೆ ಜೋಯಿಡಾ, ಮಂಜುನಾಥ್ ಯಾಜಿ, ಮಾಯಾ ಭಟ್ ಸಿದ್ದಾಪುರ, ಜಿ.ಆರ್. ಭಾಗವತ್ ಯಾರ್ಗಲ್ ಅವರನ್ನು ಈ ವೇಳೆ ಸನ್ಮಾನಿಸಲಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾ ನಿರ್ದೇಶಕ ಪ್ರಶಾಂತ್ ಹೆಗಡೆ ಯಲ್ಲಾಪುರ, ಜಿ.ಎಂ. ಭಟ್ ಕಾಜಿನಮನೆ, ಪ್ರಮುಖರಾದ ವಿ.ಎಂ. ಹೆಗಡೆ, ಡಿ.ಪಿ. ಹೆಗಡೆ, ರಾಮಚಂದ್ರ ಭಟ್ ಶಿರಳಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ ವರ್ಷ ನಾವು ಶಿಕ್ಷಕರ ಸಮಾವೇಶ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಹವ್ಯಕ ಶಿಕ್ಷಕರ ವೇದಿಕೆ ಮತ್ತು ಹವ್ಯಕ ವೈದಿಕರ ಸಂಘಟನೆಯ ಸಹಯೋಗದೊಂದಿಗೆ ಈ ವರ್ಷ ಸಂಸ್ಕಾರೋತ್ಸವ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಭಾನುವಾರ ಡಿಸೆಂಬರ್ 21, 2025ರಂದು ಬೆಳಗ್ಗೆ 6ರಿಂದ ಸಂಜೆ 9ರವರೆಗೆ ನಿರಂತರವಾಗಿ ಒಂದು ದಿನದ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ತೋಟಗಾರ್ಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುನ್ನೋಟ ಅಂತಂದರೆ, ಬೆಳಗ್ಗೆ 6:30ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ವೈದಿಕರು ಮತ್ತು ಶಿಕ್ಷಕರಿಂದ ಗಾಯತ್ರಿ ಜಪ ಅನುಷ್ಠಾನ ಮತ್ತು ಗಾಯತ್ರಿ ಹವನ, ಶಿಕ್ಷಕಿಯರಿಂದ ಹಾಗೂ ಮಾತೆಯರಿಂದ ಕುಂಕುಮಾರ್ಚನೆ ಮತ್ತು ಭಗವದ್ಗೀತೆ ಪಠಣೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 10 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ. ಇದಕ್ಕೆ ಅಖಿಲ ಹವ್ಯಕ ಮಹಾಸಭಾ ಇದರ ಅಧ್ಯಕ್ಷರಂತ ಡಾಕ್ಟರ್ ಗಿರಿಧರ್ ಕಜೆ ಅವರು ಆಗಮಿಸಲಿಕ್ಕಿದ್ದಾರೆ. ಉದ್ಘಾಟಕರಾಗಿ ಯಲ್ಲಾಪುರ ಶಾಸಕರಂತ ಶಿವರಾಮ್ ಹೆಬ್ಬಾರ್ ಅರ್ಬಲ್ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಅಭ್ಯಾಗತರಾಗಿ ಅನಂತಮೂರ್ತಿ ಹೆಗಡೆ ಹಾಗೂ ಉಪಸ್ಥಿತಿಯನ್ನ ಶ್ರೀಧರ್ ಭಟ್ ಕೆಕ್ಕಾರ್ ಉಪಾಧ್ಯಕ್ಷರು ಅಖಿಲ ಹವ್ಯಕ ಮಹಾಸಭಾ ಇವರು ಉಪಸ್ಥಿತರಿರಲಿದ್ದಾರೆ. ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮದ ನಂತರ ಉಪನ್ಯಾಸ ಕಾರ್ಯಕ್ರಮ ಇದೆ. ಶ್ರೀಮತಿ ಸುಧಾ ಶರ್ಮಾ ಚೌಗಟ್ಟಿ ಸಾಹಿತಿಗಳು ಮತ್ತು ಪತ್ರಕರ್ತರು ಇವರಿಂದ ಸಂಸ್ಕಾರಗಳ ಪ್ರಸ್ತುತತೆ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ನಂತರದಲ್ಲಿ ಡಾಕ್ಟರ್ ರಾಮಕೃಷ್ಣ ಭಟ್ ಕೆ ಕುಲಸಚಿವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಇವರಿಂದ ಸಂಧ್ಯಾ ವಂದನೆ ಮತ್ತು ಸರ್ವಕಾಲಿಕ ಮಹತ್ವ ಇರತಕ್ಕಂಥ ವಿಷಯದ ಮೇಲೆ ಉಪನ್ಯಾಸ ಇದೆ. ಅದಾದ ನಂತರ ಯಕ್ಷ ನೃತ್ಯ ಇದೆ. ಕುಮಾರಿ ತುಳಸಿ ಹೆಗಡೆ ಭಟ್ಕೊಪ್ಪ ಹಾಗೂ ಸಹ ಕಲಾವಿದರಿಂದ ಯಕ್ಷ ನೃತ್ಯ ಇದೆ. ಅದಾದ ನಂತರ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅಂತಂದರೆ 2 ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ. ಆಧುನಿಕ ಬದುಕಿಗೆ ಸಂಸ್ಕಾರ ತಳಹದಿ ಎನ್ನುವಂಥ ಒಂದು ಚರ್ಚೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಶಿಕ್ಷಕ ವೃಂದದಿಂದ ನಡೆಸಿಕೊಡ್ಲಿಕ್ಕಿದ್ದಾರೆ.
ಅದಕ್ಕೆ ಅಧ್ಯಕ್ಷತೆಯನ್ನು ವಿದ್ವಾನ್ ಉಮಾಕಾಂತ್ ಭಟ್ ಕರೆಕೆ ಅವರು ವಹಿಸಲಿಕ್ಕಿದ್ದಾರೆ. ಹಾಗೆ ಶಿಕ್ಷಕರಿಂದ ಜಾನಪದ ನೃತ್ಯ ಇದೆ. ಮಧ್ಯಾಹ್ನ ಮೇಲೆ ಹವ್ಯಕ ಆಚಾರ ವಿಚಾರ ಹೇಳ್ತಕ್ಕಂಥ ವಿಷಯದ ಮೇಲೆ ವಿದ್ವಾಂಸರಿಂದ ಅನೇಕ ಗಣ್ಯ ವಿದ್ವಾಂಸರಿಂದ ಆಚಾರ ವಿಚಾರದ ಬಗ್ಗೆ ವಿಶ್ಲೇಷಣೆ ಹಾಗೂ ಸಮಾಲೋಚನೆ ಅವರ ವಿದ್ವತ್ ಪ್ರದರ್ಶನವನ್ನು ಆಗಲಿಕ್ಕಿದೆ. ಅದಕ್ಕೆ ಅಧ್ಯಕ್ಷತೆಯನ್ನು ವಿದ್ವಾನ್ ನೀರ್ಗಾನ್ ವಿಶ್ವನಾಥ್ ಭಟ್ ಅವರು ವಹಿಸಲಿಕ್ಕಿದ್ದಾರೆ. ಅನಂತರ ಮಧ್ಯಾಹ್ನ 3:15 ಖ್ಯಾತ ವಾಗ್ಮಿಗಳು ಹಾಗೂ ಚಿಂತಕರು ಆದಂತಹ ಡಾಕ್ಟರ್ ಆರತಿ BV ಇವರು ಸನಾತನ ಸಂಸ್ಕಾರ ಎಂಬಂತಹ ವಿಷಯದ ಮೇಲೆ ಉಪನ್ಯಾಸವನ್ನು ಕೊಡಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ ಸಮಾರೋಪ ಸಮಾರಂಭಕ್ಕೆ ಸೋನವಳ್ಳಿ ಮಠದ ಉಭಯ ಶ್ರೀಗಳು ಆಗಮಿಸಲಿಕ್ಕಿದ್ದಾರೆ ಹಾಗೂ ನೆಲಮಾವಿನ ಮಠದ ಮಾಧವಾನಂದ ಭಾರತಿ ಸ್ವಾಮಿಗಳು ಸಹಿತ ಒಂದು ಆಗಮಿಸಲಿಕ್ಕಿದ್ದಾರೆ. ಸಮಾರೋಪ ಸಮಾರಂಭದ ಅಭ್ಯಾಗತರಾಗಿ ಶ್ರೀಯುತ ವಿಶ್ವೇಶ್ವರ ಕಾಗೇರಿ ಸಂಸದರು ಇವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ರವಿ ಹೆಗಡೆ ಪ್ರಧಾನ ಸಂಪಾದಕರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಇವರು ಸಹಿತ ಆಗಮಿಸಲಿಕ್ಕಿದ್ದಾರೆ. RM ಹೆಗಡೆ ಬಾಳೆಸರ್ ಉಪಾಧ್ಯಕ್ಷರು ಅಖಿಲ ಹವ್ಯಕ ಮಹಾಸಭಾ ಇವರು ಸಹಿತ ಒಂದು ಉಪಸ್ಥಿತಿಯನ್ನು ಇರ್ತದೆ ಅವರು. ಈ ಸಮಾರೋಪ ಸಮಾರಂಭದ ನಂತರ ಪ್ರಸಿದ್ಧ ಬಡಗುತಿಟ್ಟಿನ ಯಕ್ಷಗಾನ ಕಲಾವಿದರಿಂದ ಯಕ್ಷ ಸಿಂಚನ ಹೇಳ್ತಕ್ಕಂಥ ಒಂದು ಯಕ್ಷಗಾನ ಕಾರ್ಯಕ್ರಮ ಸಹಿತ ಇದೆ. ಇದರ ಮಧ್ಯದಲ್ಲಿ ಕೆಲವು ನಾವು ಆಯ್ದ ವಿಶೇಷ ವ್ಯಕ್ತಿಗಳನ್ನು ಸನ್ಮಾನಕ್ಕಾಗಿ ಆಯ್ದುಕೊಂಡಿದ್ದೇವೆ. ಒಂದು ವೈದಿಕರ ಒಂದು ಸಮೂಹದಿಂದ ಹಾಗೂ ಶಿಕ್ಷಕರ ಸಮೂಹದಿಂದ ವಿಶೇಷ ಗಣ್ಯರನ್ನು ಅವತ್ತು ಸನ್ಮಾನ ಮಾಡಬೇಕಿರ್ತಕ್ಕಂಥ ಒಂದು ಉದ್ದೇಶದಿಂದ ಅವರ ಸನ್ಮಾನಿತರ ಯಾದಿ ಇದೆ. ವೈದಿಕ ಒಂದು ಬಳಗದಿಂದ ವೇದಮೂರ್ತಿ ಗಣಪತಿ ಭಟ್ ಕಿಬ್ಬಳ್ಳಿ ಇವರಿಗೆ, ವೇದಮೂರ್ತಿ ಸೂರ್ಯನಾರಾಯಣ್ ಭಟ್ ಹೋಬಳ್ಳಿ ಯಲಮ ಇವರಿಗೆ, ವೇದಮೂರ್ತಿ ನಾರಾಯಣ್ ವೆಂಕಟರಮಣ ಭಟ್ ಮೊಟ್ಟೆಗದ್ದೆ ಯಲ್ಲಾಪುರ ಇವರಿಗೆ, ವೇದಮೂರ್ತಿ ಮಂಜುನಾಥ್ ಭಟ್ ಗಣಪತಿ ಭಟ್ ಕಲ್ಲಾಳ್ ಯಲ್ಲಾಪುರ ಇವರಿಗೆ, ವೇದಮೂರ್ತಿ ರಾಮಕೃಷ್ಣ ಭಟ್ ಕಳಗಿನಪಾಲು ಯಲ್ಲಾಪುರ, ವೇದಮೂರ್ತಿ ತಿಮ್ಮಪ್ಪ ಭಟ್ ಸಾರಂಗ ಸಿದ್ದಾಪುರ ಇವರಿಗೆ ಹಾಗೂ ಶಿಕ್ಷಕರ ಒಂದು ವೃಂದದಿಂದ ಪ್ರೊಫೆಸರ್ KV ಭಟ್ ವಿಶ್ರಾಂತ ಪ್ರಾಚಾರ್ಯ ಶಿರಸಿ, ಶ್ರೀಮತಿ ಗೌರಿ ಹೆಗಡೆ ನಿವೃತ್ತ ಶಿಕ್ಷಕಿ ಉದ್ಗಾರ್, ಶ್ರೀಮತಿ ಸೀತಾ ಭಟ್ ನಿವೃತ್ತ ಶಿಕ್ಷಕರು, ನಾರಾಯಣ್ ಶಿವ್ ಭಟ್ ನಿವೃತ್ತ ದೈಹಿಕ ಶಿಕ್ಷಕರು, ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ ನಿವೃತ್ತ ಶಿಕ್ಷಕಿ, ಜನಾರ್ದನ್ ವಿಶ್ವೇಶ್ವರ ಹೆಗಡೆ ನಿವೃತ್ತ ಶಿಕ್ಷಕರು, ಶ್ರೀಮತಿ ಗೀತಾ ಸುಬ್ರಾ ಹೆಗಡೆ ನಿವೃತ್ತ ಶಿಕ್ಷಕಿ, ಶ್ರೀ ಮಂಜುನಾಥ್ ಯಾಜಿ ನಿವೃತ್ತ ಮುಖ್ಯಾಧ್ಯಾಪಕರು, ಶ್ರೀಮತಿ ಮಾಯಾ ಭಟ್ ನಿವೃತ್ತ ಮುಖ್ಯ ಶಿಕ್ಷಕಿ, ಶ್ರೀ RG ಭಾಗವತ್ ನಿವೃತ್ತ ಮುಖ್ಯಾಧ್ಯಾಪಕರು ಇವರನ್ನ ಸಹಿತ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಅವತ್ತು ಮಾಡಲಿಕ್ಕಿದ್ದೇವೆ. ಆಚಾರ ವಿಚಾರವನ್ನು ಹವ್ಯಕರು ನಡೆದುಕೊಂಡು ಬಂದಂತಹ ರೀತಿಯನ್ನು, ಹವ್ಯಕತ್ವದ ಒಂದು ತತ್ವ ಸಿದ್ಧಾಂತಗಳನ್ನು ಮತ್ತೊಮ್ಮೆ ನಮ್ಮ ಸಮಾಜಕ್ಕೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ. ಜೊತೆಗೆ ಸಮಾಜದಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹಿತ ಈಗಿನ ಜನರೇಷನ್ ಏನು ಬಹಳ ಫಾಸ್ಟ್ ಫಾರ್ವರ್ಡ್ ಆಗಿ ವೈಜ್ಞಾನಿಕವಾಗಿ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಈ ಸಂಸ್ಕಾರದ ತಳಹದಿಯಲ್ಲಿ ಬದುಕಿದರೆ ಯಾವ ರೀತಿಯಲ್ಲಿ ಮನುಷ್ಯತ್ವದ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ, ಅದಕ್ಕೆ ಹವ್ಯಕ ಸಂಸ್ಕಾರ ಎಷ್ಟು ಪ್ರಮಾಣ ಶ್ರದ್ಧವಾಗಿ ಅದರಲ್ಲಿ ಇರ್ತು ಹೇಳೋದನ್ನು ನಾವು ಈ ಒಂದು ಸಂಸ್ಕಾರೋತ್ಸವದಲ್ಲಿ ಎಲ್ಲ ಗೋಷ್ಠಿಗಳಲ್ಲಿ ಅದನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.